ನಮಸ್ಕಾರ. ವಿಂಡೀಸ್ ವಿರುದ್ಧ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಸಂಜು ಸ್ಯಾಮ್ಸನ್. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ? ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತವನ್ನ ಸೆಮಿಫೈನಲ್ಗೆ ಕೊಂಡೊಯ್ದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದು ಸ್ಯಾಮ್ಸನ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕ್ರಿಕೆಟ್ ಕಾಶಿ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ವಿಂಡೀಸ್ ವಿರುದ್ಧದ ವರ್ಚುವಲ್ ನಾಕ್ಔಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಟೀಂ ಇಂಡಿಯಾ ದಾಖಲೆಯ 6ನೇ ಬಾರಿ ಟಿ20 ವಿಶ್ವಕಪ್ನ ಸೆಮೀಸ್ಗೆ ಕಾಲಿಟ್ಟಿದೆ ಮತ್ತು 195 ರನ್ಗಳ ಟಾರ್ಗೆಟ್ ಚೇಸ್ ಮಾಡುವುದರೊಂದಿಗೆ ಟಿ20 ವರ್ಲ್ಡ್ ಕಪ್ನಲ್ಲಿ ಹೈಯೆಸ್ಟ್ ಎವರ್ ರನ್ ಚೇಸ್ ಮಾಡಿದ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಭಾರತ ಸೃಷ್ಟಿಸಿದೆ. ಇದಕ್ಕೂ ಮುನ್ನ ಕಲ್ಕತ್ತಾದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 195 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡಿತು. ತಂಡದ ಪರ ಚೇಸ್ 40 ರನ್ ಬಾರಿಸಿ ಉತ್ತಮ ಸ್ಕೋರರ್ ಎನಿಸಿಕೊಂಡರೆ ಬೂಮ್ರಾ 2 ವಿಕೆಟ್ ಉರುಳಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಟೀಂ ಇಂಡಿಯಾ ಒಂದ್ ಕಡೆ ವಿಕೆಟ್ ಕಳೆದುಕೊಳ್ಳುತ್ತಲೇ ಇದ್ದರೆ ಮತ್ತೊಂದು ಕಡೆ ಸ್ಯಾಮ್ಸನ್ ನೆಲಕಚ್ಚಿ ನಿಂತು ಏಕಾಂಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡಿದರು. 26 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಗೆಲುವಿನ ಭರವಸೆ ಮೂಡಿಸಿದರು. ಕೊನೆಯವರೆಗೂ ಹೋರಾಟ ನೀಡಿದ ಸಂಜು ಸ್ಯಾಮ್ಸನ್ 19.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಚೇಸ್ ಮಾಡಲು ಹೆಲ್ಪ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ತಂಡದ ಪರ ಅಜಯ್ 97 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇದರೊಂದಿಗೆ ಈ ಡೂ ಆರ್ ಡೈ ಮ್ಯಾಚ್ನಲ್ಲಿ ಟೀಂ ಇಂಡಿಯಾ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ಪಂದ್ಯ ಮುಕ್ತಾಯದೊಂದಿಗೆ ಸಂಜು ಸ್ಯಾಮ್ಸನ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡರು. ಮತ್ತು ಪಂದ್ಯ ಗೆದ್ದ ಬಳಿಕ ತನ್ನ ಮ್ಯಾಜಿಕಲ್ ಇನ್ನಿಂಗ್ಸ್ ಕುರಿತು ಮಾತನಾಡಿದ ಸಂಜು ಸ್ಯಾಮ್ಸನ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಈ ದಿನಕ್ಕಾಗಿ ನನ್ನ ಜೀವನವಿಡೀ ಕಾಯುತ್ತಿದ್ದೆ. ದೇಶಕ್ಕಾಗಿ ಆಡಬೇಕೆಂದು ಕನಸು ಕಂಡ ದಿನದಿಂದಲೂ ಇಂತಹ ಒಂದು ಇನ್ನಿಂಗ್ಸ್ ಆಡಬೇಕೆಂಬ ಹಂಬಲವಿತ್ತು. ಇಂದು ಅದು ನನಸಾಗಿರುವುದಕ್ಕೆ ತುಂಬಾ ಕೃತಜ್ಞನಾಗಿದ್ದೇನೆ. ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದೇನೆ. ಹಲವು ಬಾರಿ ನನ್ನ ಬಗ್ಗೆ ನಾನೇ ಅನುಮಾನ ಪಟ್ಟಿದ್ದೂ ಇದೆ. ಆದರೆ ಇಂದು ಮೈದಾನಕ್ಕೆ ಇಳಿಯುವಾಗ ಒಂದೊಂದು ಎಸೆತದ ಮೇಲೆ ಮಾತ್ರ ಗಮನ ಹರಿಸು ಎಂದು ನನಗೆ ನಾನೇ ಹೇಳಿಕೊಂಡೆ. ನಾನು ತಂಡದಲ್ಲಿ ಇಲ್ಲದಿದ್ದಾಗ ಡಗೌಟ್ನಲ್ಲಿ ಕುಳಿತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಂತಹ ದಿಗ್ಗಜರು ಪಂದ್ಯವನ್ನ ಹೇಗೆ ಮುಗಿಸುತ್ತಾರೆ ಎಂಬುದನ್ನ ನೋಡಿದ್ದೇನೆ. ಅವರ ಆಟವನ್ನ ನೋಡಿ ಕಲಿತಿದ್ದು ಇಂದು ನನಗೆ ಒತ್ತಡದ ಸಮಯದಲ್ಲಿ ಸಹಾಯ ಮಾಡಿತು ಎಂದು ಹೇಳುವ ಮೂಲಕ ಕೊಹ್ಲಿ ರೋಹಿತ್ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕಳೆದ ಪಂದ್ಯದಲ್ಲಿ ನಾವು ಮೊದಲು ಬ್ಯಾಟಿಂಗ್ ಮಾಡಿದ್ದೆವು, ಹೀಗಾಗಿ ಆರಂಭದಿಂದಲೇ ಅಬ್ಬರಿಸಬೇಕಿತ್ತು. ಆದರೆ ಇಂದು ಚೇಸ್ ಮಾಡುವಾಗ ವಿಕೆಟ್ಗಳು ಬೀಳುತ್ತಿದ್ದವು. ಇದರಿಂದ ಒಂದು ಉತ್ತಮ ಪಾರ್ಟ್ನರ್ಶಿಪ್ ನ ಅಗತ್ಯವಿತ್ತು. ಅದು ತಿಲಕ್ನಿಂದ ಸಿಕ್ತು ಎಂದು ಸಂಜು ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಇದು ನನ್ನ ಜೀವನದ ಶ್ರೇಷ್ಠ ದಿನಗಳಲ್ಲಿ ಒಂದು. ನಾನು ಕೇವಲ ನನ್ನ ಜವಾಬ್ದಾರಿನ ಪೂರೈಸಲು ಪ್ರಯತ್ನಿಸಿದೆ ಅಷ್ಟೇ ಎಂದು ಸ್ಯಾಮ್ಸನ್ ಹೇಳಿದ್ದಾರೆ. ಮುಂದುವರೆಸಿದ ಅವರು, ಕಳೆದ ಕೆಲ ಪಂದ್ಯಗಳಿಂದ ಬ್ಯಾಟ್ಸ್ ನಿಂದ ರನ್ಸ್ ಬಾರದೆ ಇದ್ದಾಗ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನ ಆಡಿ ಭಾರತಕ್ಕೆ ಮತ್ತೊಂದು ಟ್ರೋಫಿ ತಂದುಕೊಡುವುದೇ ಮುಖ್ಯ ಉದ್ದೇಶವಾಗಿದೆ ಎಂದು ಸ್ಯಾಮ್ಸನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಸದ್ಯ ಟೀಮ್ನಲ್ಲಿ ಪಾಸಿಟಿವ್ ಎನ್ವೈರನ್ಮೆಂಟ್ ಇದೆ, ಅದನ್ನೇ ಕಂಟಿನ್ಯೂ ಮಾಡಲು ಎದುರು ನೋಡುತ್ತಿದ್ದೇವೆ ಮತ್ತು ತಂಡದ ಎಲ್ಲ ಆಟಗಾರರು ಗುಡ್ ಟಚ್ ನಲ್ಲಿರುವುದು ಪಾಸಿಟಿವ್ ಅಂಶವಾಗಿದೆ.